ಹಲೋ ನಮಸ್ಕಾರ ಎಲ್ರಿಗೂ. ನಾನಿವಾಗ ರಂಭಾಪುರಿ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಬಂದು ಉಳ್ಕೋಬೇಕು ಅಂತಂದರೆ ಇಲ್ಲಿನ ರೂಮಿನ ವ್ಯವಸ್ಥೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಬಿಲ್ಡಿಂಗ್ ಇದೆಯಲ್ಲ, ಇದು ಯಾತ್ರಿ ನಿವಾಸ ಅಂತ. ಸೊ ಇಲ್ಲಿ ರೂಮ್ಸ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಬಲ್ಗಡೆ ರಿಸೆಪ್ಷನ್ ಏರಿಯಾ ಇದೆ, ಇಲ್ಲಿ ವಿಚಾರಿಸ್ಬೇಕು. ರೂಮ್ ಖಾಲಿ ಇತ್ತು ಅಂತಂದರೆ ಅಲ್ಲೇ ಕೀ ಕೊಡ್ತಾರೆ. ನೋಡಿ, ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. ನೀವೇನಾದರೂ ಇಲ್ಲಿ ಬರೋಕ್ಕೆ ಮುಂಚೆನೇ ಫೋನ್ ಮಾಡಿದ್ರೆ ಇವರಿಗೆ ರೂಮ್ ಬುಕ್ ಮಾಡಿರ್ತಾರೆ. ಆನ್ಲೈನ್ ವ್ಯವಸ್ಥೆ ಇಲ್ಲ, ಬರೀ ಆಫ್ಲೈನ್ ಮಾತ್ರ. ಇಲ್ಲಿ ಬಂದೇ ರೂಮ್ ಬುಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆ ನಂಬರ್ ಕೊಟ್ಟಿದ್ನಲ್ಲ, ಆ ನಂಬರ್ ಕಾಲ್ ಮಾಡಿದ್ರೆ ಒಂದು 2 ಡೇಸ್ ಅಥವಾ 1 ಡೇ ಮುಂಚೆನೇ ರೂಮ್ನ ಅವರು ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು ಇಷ್ಟರಲ್ಲೂ ರೂಮ್ಸ್ ಇದೆ. ನೋಡಿ ರೂಮ್ಸ್ ಎಲ್ಲ ಹೇಗಿದೆ ಅಂತ. ಇಲ್ಲಿ ಕಾರಿಡಾರು, ಇಲ್ಲಿ ಸೆಂಟ್ರಲ್ ನೋಡಿ ಮಧ್ಯದಲ್ಲಿ ಲಾನ್ ಇದೆ. ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಚೆನ್ನಾಗಿದೆ. ಇದೇ ಥರ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಅಲ್ಲೂ ಕೂಡ ರೂಮ್ಸ್ ಅವೈಲೇಬಲ್ ಇದೆ. ಅಲ್ಲಿ ರೇಟೇ ಬೇರೆ, ಇಲ್ಲಿ ರೇಟೇ ಬೇರೆ. ತೋರಿಸ್ತೀನಿ ನೋಡಿ ರೂಮ್ಸ್ ಹೇಗಿದೆ ಅಂತ. ಇವಾಗ ಇಲ್ಲಿ ಎಷ್ಟು ಏನೆಲ್ಲ ತೋರಿಸ್ತೀನಿ. ರೂಮ್ ಓಪನ್ ಮಾಡಿದ ತಕ್ಷಣ ಇಲ್ಲಿ 2 ಕಾಟ್ ಇದೆ, ಇಲ್ಲೊಂದು ಅಲ್ಲೊಂದು 2 ಕಾಟ್ ಇದೆ, ಚಾಪೆ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಬಾತ್ರೂಮು, ಇಲ್ಲಿ ವಾಶ್ ಬೇಸಿನ್ ಇದೆ, ಇಲ್ಲಿ ಕಮೋಡು, ಇದು ಬಾತ್ರೂಮು. ಸೊ ಇಷ್ಟು ಓಕೆ, ನೀಟಾಗಿ ಚೆನ್ನಾಗಿದೆ. ಈ ರೂಮ್ಗೆ 300 ರೂಪಾಯಿ ತಗೋತಾರೆ. ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಅಲ್ಲಿ ಸ್ವಲ್ಪ ದೊಡ್ಡ ರೂಮು, ಅಲ್ಲಾಯಿತು ಅಂದರೆ 600 ರೂಪಾಯಿ. ಬಿಸಿನೀರು ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ಬರುತ್ತೆ.